ಸುಮ್ಮನೆ ನಿರೀಕ್ಷಿಸಿ, ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಿ, ಈ ರೀತಿಯಾಗಿ ಒಬ್ಬ ಹಗರಣ ಮಾಡಿದ್ದಾನೆ, ಈ ರೀತಿಯಾಗಿ ಇದು ಏನು ಅರ್ಥ ಕೊಡುತ್ತೆ ಸಮಾಜದಲ್ಲಿ ಅಂದ್ರೆ, ಇದೊಂದು ಬ್ಲಾಕ್ ಮೇಲ್ ತಂತ್ರಗಾರಿಕೆ ಹೇಳುವಂಥದ್ದನ್ನ ಮೇಲ್ನೋಟಕ್ಕೆ ಕಂಡು ಬರ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ ಇದೊಂದು ಬ್ಲಾಕ್ ಮೇಲ್ ವಿಚಾರ ಅಂತ. ಇದು ಏನಾಗ್ತಿದೆ ಕೇಳಿದ್ರೆ, ಸಮಾಜದಲ್ಲಿ ಎಲ್ಲಾ ಪತ್ರಕರ್ತರನ್ನು ಅನುಮಾನ ದೃಷ್ಟಿಯಲ್ಲಿ ನೋಡುವಂತ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಬ್ಲಾಕ್ ಮೇಲ್ ಮಾಡೋರು ಅನ್ನಂತ ಜನಾಭಿಪ್ರಾಯ ಇತ್ತೀಚಿನ ದಿನದಲ್ಲಿ ಹೆಚ್ಚಿನದಾಗಿದೆ. ನಾವು ಪತ್ರಕರ್ತರ ವಾಟ್ಸಾಪ್ ಗುಂಪಿನಲ್ಲಿ ಮಾತ್ರ ಇದ್ದೇವೆ. ಅದನ್ನ ಬಿಟ್ಟು ಸಾರ್ವಜನಿಕ ವಾಟ್ಸಾಪ್ ಗ್ರೂಪ್ ಅಲ್ಲಿ ಇದ್ರೆ ಅವಾಗ ಪತ್ರಕರ್ತರ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಅನ್ನೋದನ್ನ ಸ್ವತಃ ನೋಡಿದ್ರೆ ಗೊತ್ತಾಗ್ತದೆ. ನಿಜವಾಗ್ಲೂ ಇವತ್ತಿನ ದಿನದಲ್ಲಿ ಒಬ್ಬ ಯಾವುದೇ ಪತ್ರಕರ್ತ ಅಂತಂದ್ರೆ, ನನಗೆ ಅನಿಸಿರೋ ಪ್ರಕಾರಕ್ಕೆ 100% ಜನ ತಪ್ಪಾಭಿಪ್ರಾಯವನ್ನೇ ಹೇಳ್ತಾರೆ ಬಿಟ್ಟರೆ, ಪತ್ರಕರ್ತ ಒಳ್ಳೆಯವನು, ಆತನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾನೆ, ಅವನ ಉದ್ದೇಶ ಕರೆಕ್ಟ್ ಇದೆ, ಅವನು ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾನೆ ಅನ್ನೋದನ್ನ ಯಾರು ಕೂಡ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಇದಕ್ಕೆ ಇಲ್ಲಿ ಇತ್ತೀಚಿನ ದಿನದಲ್ಲಿ ಮಾಡ್ತಾ ಇರ್ತಕ್ಕಂಥ ಸಮಾಜ ಜಾಲತಾಣದಲ್ಲಿ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಯಾಕೆಂತಂದ್ರೆ, ಯಾವ ಅಧಿಕಾರಿಗಳು ಕೂಡ ನಾವೇನು ಪತ್ರಕರ್ತರು ಆಕಾಶದಿಂದ ಕೆಳ ಬಂದವರಲ್ಲ, ಅಥವಾ ನಾವೇನು ಸರ್ವಜ್ಞರಲ್ಲ, ನಾವೇನು ದೇವರಲ್ಲ, ಯಾರನ್ನು ಕೂಡ ಕೀಳಾಗಿ ನೋಡಬಾರ್ದು. ಪತ್ರಕರ್ತರ ಉದ್ದೇಶವೇ ಆಗಿದೆ, ನನಗೆ ಗೊತ್ತಿದ್ಯೋ, ನನಗೆ ಹಗರಣದ ಬಗ್ಗೆ ಗೊತ್ತಿದ್ಯೋ, ಆದ್ರೆ ಅದ್ರ ದಾಖಲೆಯನ್ನು ಇಟ್ಟು ಆ ಹಗರಣದ ಬಗ್ಗೆ ಸೂಕ್ತವಾದ ತನಿಖೆ ಕೈಗೊಳ್ಳಿ ಹೇಳುವಂಥದ್ದನ್ನು ಮಾತ್ರ ನಾನು ಬರೆಯಬಹುದು ಬಿಟ್ಟರೆ, ಅದನ್ನು ತನಿಖೆಗಾಗಿ ಪ್ರೇರೇಪಿಸುವುದು, ತನಿಖೆಗಾಗಿ ಒತ್ತಾಯ ಮಾಡುವುದು, ತನಿಖೆಗಾಗಿ ಮತ್ತೊಂದೇನೋ ಕೆಲಸ ಮಾಡೋದು, ಅಥವಾ ಅದ್ರ ಬಗ್ಗೆ ಡೀಪರ್ ಮಾಡುವಂಥದ್ದು, ಅದಕ್ಕೆ ಆದಂತಹ ವ್ಯಕ್ತಿಗಳಿದ್ದಾರೆ. ಅದು ಪೊಲೀಸ್ ಇಲಾಖೆ ಇದೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಅವ್ರು ನೋಡ್ಕೊಳ್ತಾರೆ, ಅವ್ರ ಕೆಲಸ ಅದು. ತಾಲೂಕು ಆಡಳಿತ ಇದೆ, ಅದು ಅವ್ರ ಕೆಲಸ. ಪತ್ರಕರ್ತನ ಕೆಲಸ ಅಲ್ಲ ಅದು. ಪತ್ರಕರ್ತ ವಿಷಯವನ್ನು, ಹಗರಣವನ್ನು ಅದನ್ನು ಸಮಾಜಕ್ಕೆ ತಿಳಿಸುವುದಷ್ಟೇ ನಮ್ಮ ಕರ್ತವ್ಯ ಬಿಟ್ರೆ, ಅದನ್ನ ಕರ್ತವ್ಯ ತನಿಖೆ ಮಾಡಿ ಹೇಳುವಂಥದ್ದನ್ನು ಪ್ರೇರೇಪಿಸುವುದು ನಮ್ಮ ಕರ್ತವ್ಯ ಅಲ್ಲ. ಅದನ್ನ ಮಾಡೋಂಥ ಅಧಿಕಾರಿಗಳೇ ಬೇರೆ ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಿದೆ ಕೇಳಿದ್ರೆ, ವಾಟ್ಸಪ್ ಅಲ್ಲಿ ದುರಂತ ಅಂತಂದ್ರೆ ಏನು ಕೇಳಿದ್ರೆ, ಈ ರೀತಿ ಬರೆದು ಕೆಳಗಡೆ ತಾನು ಪತ್ರಕರ್ತ ಅಂತೇಳಿ ಹಾಕೊಳ್ತಾರೆ. ಹಾಕೊಳ್ಳೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯಾರು ಬೇಕಾದ್ರೂ ಹಾಕಬಹುದು. ಆದ್ರೆ ಅವನು ಪತ್ರಕರ್ತ ಅನ್ನೋದಕ್ಕೆ ಅವನಲ್ಲಿ ಇರ್ತಕ್ಕಂಥ ಐಡೆಂಟಿಟಿ ಏನು? ನಿಜವಾದ ಯಾವುದೇ ಒಬ್ಬ ಅಧಿಕಾರಿ ಆಗ್ಲಿ, ಯಾವುದೇ ಇಲಾಖೆ ಆಗ್ಲಿ, ಫಸ್ಟ್ ಪತ್ರಕರ್ತ ಅಂತೇಳಿ ಯಾರೇ ಕೂಡ ಇಲಾಖೆಗೆ ಬರಲಿ ಅಥವಾ ಯಾವುದೇ ಒಬ್ಬ ಅಧಿಕಾರಿಗೆ ಬರಲಿ, ಅಧಿಕಾರಿ ಹತ್ರ ಬರಲಿ, ಮೊದಲು ನಿನ್ನ ಐಡೆಂಟಿಟಿ ಏನಪ್ಪಾ ಅಂತ ಹೇಳಿ ಪ್ರಶ್ನೆ ಮಾಡಲಿ. ಆ ಪ್ರಶ್ನೆ ಮಾಡುವಂತ ಸನ್ನಿವೇಶ ಇವತ್ತು ಎದುರಾಗಿದೆ. ಅದಕ್ಕೋಸ್ಕರ ರಾಜ್ಯ ಪತ್ರಕರ್ತರ ಸಂಘ ಈ ನಿರ್ಧಾರ ಕೈಗೊಳ್ತಾ ಇದೆ. ದಯವಿಟ್ಟು ಯಾವುದೇ ಇಲಾಖೆಯ ಅಧಿಕಾರಿಗಳಾಗ್ಲಿ, ಯಾವುದೇ ಸಾರ್ವಜನಿಕರಾಗ್ಲಿ, ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ, ಪ್ರತಿಯೊಬ್ಬರು ಕೂಡ ಒಬ್ಬ ಯಾವುದೇ ಪತ್ರಕರ್ತ ಇನ್ನು ನಾನೇ ಕೂಡ ಓದು ಕೂಡ ನಿನ್ನ ಐಡೆಂಟಿಟಿ ಏನಪ್ಪಾ ಅಂತ ಹೇಳಿ ಮೊದಲು ಪ್ರಶ್ನೆ ಮಾಡುವಂತ ಕೆಲಸ ಆಗ್ಲಿ. ಯಾಕೆ ಅಂತಂದ್ರೆ, ಇವತ್ತು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಮ್ಮದೇ ಆದಂತ ಐಡೆಂಟಿಟಿಯನ್ನು ಕೊಟ್ಟಿದೆ. ಇನ್ನು ಸರ್ಕಾರದಿಂದ ಅಕ್ರೆಡಿಟೇಷನ್ ಕಾರ್ಡ್ ಅನ್ನು ಕೊಟ್ಟಿದೆ. ಸರ್ಕಾರವೇ ಮಾನ್ಯತೆ ಮಾಡಿ ಅಕ್ರೆಡಿಟೇಷನ್ ಕಾರ್ಡ್ ಈತ ಪತ್ರಕರ್ತ ಹೇಳುವಂಥದ್ದನ್ನ ಹೇಳಿದೆ. ಇದನ್ನ ಬಿಟ್ಟು ಬೇರೆ ಬೇರೆ ಸಂಘಟನೆ ಅಥವಾ ಬೇರೆ ಬೇರೆ ಇದರಲ್ಲಿ ಅಥವಾ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಡನ್ನೇ ನಕಲಿ ಮಾಡುವಂತ ಸನ್ನಿವೇಶಗಳು ಇವತ್ತು ಎದುರಾಗಿದೆ. ಆ ನಕಲಿ ಕಾರ್ಡನ್ನು ಇಟ್ಕೊಂಡು ನಾನ್ ಪತ್ರಕರ್ತ ಅಂತ ಹೇಳಿ ಹಾಕೊಂಡು ಕುತ್ತಿಗೆಗೆ ಹಾಕೊಂಡು ಓಡಾಡುವಂತ ಎಷ್ಟೋ ಜನ ಪತ್ರಕರ್ತರು ಕೂಡ ಇವತ್ತು ಇದ್ದಾರೆ. ಎಷ್ಟೋ ಜನ ಸಾರ್ವಜನಿಕರು ನಮ್ಗೆ ಹೇಳ್ತಾರೆ, ಈತ ಪತ್ರಕರ್ತ ಅಂತ ಹೇಳಿ ಬಂದ್ಬಿಟ್ಟು ಇದು ಯಾವ್ದೋ ಸಂಘಟನೆ ಹೆಸರನ್ನು ತೋರಿಸ್ತಾ ಇದ್ದಾನೆ, ಕಾರ್ಡ್ ತೋರಿಸ್ತಾ ಇದ್ದಾನೆ ಅಂತ. ಇದನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು ಕೇಳಿದ್ರೆ, ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾವುದೇ ಪತ್ರಕರ್ತನ ಆದ್ರೂ ಕೂಡ ಅವನ ಐಡೆಂಟಿಟಿಯನ್ನ ಮೊದಲು ಗುರುತಿಸ್ಬೇಕು. ಅವನಲ್ಲಿರೋ ಪತ್ರಕರ್ತ ನಿಜವಾಗ್ಲೂ ಹೌದೇ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು. ಮತ್ತೆ ವಾಹನಗಳಲ್ಲಿ ಪ್ರೆಸ್ ಅಂತ ಹೇಳಿ ಬೋರ್ಡ್ ಹಾಕೊಂಡು ಓಡಾಡುವಂತ ಪತ್ರಕರ್ತರು ಇದ್ದಾರೆ. ಇಲ್ಲಿ ಹಾಕಲ್ಲಿ ನಿಜವಾದ ಪತ್ರಕರ್ತ ಪ್ರೆಸ್ ಅಂತ ಹೇಳಿ ಹಾಕೊಂಡು ಓಡಾಡುವಂತದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಕೆಲವರು ಪತ್ರಕರ್ತರ ಅಲ್ದೇನೆ ಪ್ರೆಸ್ ಅಂತ ಹೇಳಿ ಬೋರ್ಡ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಆ ಪ್ರೆಸ್ ಅಂತ ಹೇಳಿ ಓಡಾಡ್ತಾ ಇರ್ತಕ್ಕಂಥ ಪತ್ರಕರ್ತ ನಿಲ್ಲಿಸಿ ಅವನಲ್ಲಿ ಐಡೆಂಟಿ ಕಾರ್ಡ್ ಅನ್ನು ಗುರುತುಪಡಿಸಿ ಅದನ್ನ ನೋಡ್ಬಿಟ್ಟು ಅವ್ನು ನಿಜವಾದ ಪತ್ರಕರ್ತನೆ ಅಂತದನ್ನು ಗುರುತುಪಡಿಸಿ, ಇಲ್ಲ ಅಂದ್ರೆ ಆತನ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು, ಕಾನೂನು ಕ್ರಮ ಕೈಗೊಳ್ಬೇಕು. ಇದನ್ನ ಕಾರ್ಯನಿರತ ಪತ್ರಕರ್ತರ ಸಂಘ ಆಗ್ರಹ ಪಡಿಸ್ತಾರೆ. ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಪತ್ರಕರ್ತರು ಯಾರು ಪತ್ರಕರ್ತರ ಬಗ್ಗೆ ಯಾರು ಕೂಡ ಹೆದರಂತ ಅವಶ್ಯಕತೆ ಇಲ್ಲ.